ಸೊ ಹೇ ಗಾಯ್ಸ್, ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಜೀವ್. ಬೆಳಗ್ಗೆ 5 ಗಂಟೆಗೆ ಎದ್ದು ರೆಡಿಯಾಗಿ ನಾನು ಹೊರಟಿದ್ದೀನಿ ಮಡಿಕೇರಿ ಕೂರ್ಗ್ನ ಮಂಡಲ್ಪಟ್ಟಿ ಅಥವಾ ಮುಗಿಲ್ಪೇಟೆಗೆ. ಇದು ಮಡಿಕೇರಿಯಿಂದ ಒಂದು 20 ಕಿಲೋಮೀಟ್ರ್ ಇದೆ. ಆ್ಯಂಡ್ ಕೂರ್ಗ್ ಅಂತಿದ್ದಂಗೆ ನಾನು ನಿಮಗೊಂದು ವಿಷಯ ಹೇಳಬೇಕು. ಎಷ್ಟೋ ಜನ ಕೂರ್ಗ್ ಅನ್ನೋ ಪ್ಲೇಸ್ಗೆ ಹೋಗಬೇಕು, ಕೂರ್ಗೆಲ್ಲಿ ಅಂತ ಮಡಿಕೇರಿಲಿ ಬಂದು ಹುಡುಕ್ತಾರೆ. ಬೇಸಿಕಲಿ ಕೂರ್ಗ್ ಅನ್ನೋ ಪರ್ಟಿಕ್ಯುಲರ್ ಪ್ಲೇಸೇ ಇಲ್ಲ. ಹೌದು, ಕೂರ್ಗೊಂದು ಜಿಲ್ಲೆ ನೇಮ್ ಅಷ್ಟೇ. ಕೊಡಗುನ ಇಂಗ್ಲೀಷಲ್ಲಿ ಕೂರ್ಗ್ ಅಂತಾರೆ, ಇನ್ನೇನಿಲ್ಲ. ಇರಲಿ, ವಾಪಸ್ ಮಂಡಲ್ಪಟ್ಟಿ ಕಡೆ ಬರೋಣ. ಮೊದಲೆಲ್ಲ ಆಗಿದ್ರೆ ಬೈಕಲ್ಲೇ ಬರ್ಬೋದಿತ್ತು, ಬಟ್ ಈಗ ಒಂದು ಪಾಯಿಂಟ್ ತನಕ ರೀಚ್ ಆದಮೇಲೆ ಜೀಪಲ್ಲೇ ಹೋಗಬೇಕು. ಸೊ ಅದಕ್ಕೆ ಮಡಿಕೇರಿಯಿಂದನೇ ಜೀಪ್ ಮಾಡಿಕೊಂಡು ಬಂದಿದ್ದೀವಿ. ಮಂಡಲ್ಪಟ್ಟಿ ಇನ್ನೇನೋ ಸಿಕ್ತು ಅನ್ನೋ ಅಷ್ಟೊತ್ತಿಗೆ ಒಂದು ಆಫ್ ರೋಡ್ ಸಿಗತ್ತೆ. ಆಹಾ, ಏನು ಕೇಳ್ತೀರಪ್ಪ ಜಿತಿ, ಕುಲ್ಕಿ 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 ಎಲ್ಲ ಬಾಯಿಗೆ ಬರೋದು ಒಂದು ಬಾಕಿ. ಇರಲಿ, ನಾವಿಲ್ಲಿ ರೀಚ್ ಆದಾಗ ಒಂದು 6:30 ಬೆಳಗ್ಗೆ ಆಗಿತ್ತು. ನಾನು ಈ ಪ್ಲೇಸ್ನ ನೋಡಿದ ತಕ್ಷಣ ನನಗನ್ಸಿದ್ದೇನೆಂದರೆ, ಎಂಥ ಸೌಂದರ್ಯ ಕಂಡೆ. ನಿಜವಾಗ್ಲೂ ಎಷ್ಟು ಅದ್ಭುತವಾಗಿದೆ ಅಂದರೆ, ಇದು ಯಪ್ಪ ಸ್ವರ್ಗ ಅಂದ್ಕೊಳ್ಳಿ. ನೀವು ಮಡಿಕೇರಿ ಟ್ರಿಪ್ ಹೋದರೆ ಯಾವ ಪ್ಲೇಸ್ನ ನೋಡ್ತಿರೋ ಬಿಡ್ತಿರೋ ಅಂತ ನನಗೆ ಗೊತ್ತಿಲ್ಲ, ಆದರೆ ಈ ಪ್ಲೇಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಆ್ಯಂಡ್ ಬೆಳಗ್ಗೆನೆ 6-7 ಗಂಟೆಗೆಲ್ಲ ಇಲ್ಲಿರಿ, ಮಸ್ತ್ ಇರತ್ತೆ ಅಂದ್ಕೊಳ್ಳಿ. ನೀವು ಬಂದಿದ್ದ ದಿನ ಏನಾದರೂ ಸೂರ್ಯ ಹುಟ್ಟೋದು ಕಾಣಿಸಿದ್ರೆ ಸ್ವರ್ಗಕ್ಕೆ 2 ಗೇಣು. ಅಂದಹಾಗೆ 17ನೇ ಶತಮಾನದಲ್ಲಿ ಈ ಮಂಡಲ್ಪಟ್ಟಿನ ಹಾಲೇರಿ ರಾಜವಂಶಸ್ಥರು ರೂಲ್ ಮಾಡ್ತಿದ್ರು. ರಾಜ 2ನೇ ಲಿಂಗರಾಜೇಂದ್ರ ಒಡೆಯರ್ ಅವರು ಅವ್ರ ಆಳ್ವಿಕೆಯಲ್ಲಿ ರಾಯಲ್ ಫ್ಯಾಮಿಲಿ ಈ ಪ್ಲೇಸ್ನ ಬೇಟೆ ಆಡೋದಕ್ಕೆ ಯೂಸ್ ಮಾಡ್ತಿದ್ರು. ಈ ಬೆಟ್ಟದ ಮೇಲೆ ಒಂದು ಚಿಕ್ಕ ಫೋರ್ಟ್ ಕೂಡ ಕಟ್ಟಿಸಿದ್ದಾರೆ, ಮೇಲ್ವಿಚಾರಣೆ ಮಾಡೋದಕ್ಕೆ ಮತ್ತು ಸುತ್ತಮುತ್ತಲಿನ ಪ್ರದೇಶನ ಸಮೀಕ್ಷೆ ಮಾಡೋದಕ್ಕೆ ಅನುಕೂಲ ಆಗೋ ಥರ. ಆ ನಂತರ 18ನೇ ಶತಮಾನದಲ್ಲಿ ಈ ಪ್ರದೇಶ ಬ್ರಿಟಿಷ್ ಅವ್ರ ಕೈಗೆ ಹೋಯಿತು. ಈ ಪ್ರದೇಶದ ಪ್ರಾಮುಖ್ಯತೆನ ಅರ್ಥ ಮಾಡಿಕೊಂಡ ಇವರು ಇದನ್ನ ಅವ್ರ ಮಿಲ್ಟ್ರಿ ಬೇಸಾಗಿ ಮಾಡಿಕೊಂಡು ಸೈನ್ಯಕ್ಕೆ ಬಂಗ್ಲೆ ಹಾಗೂ ಬ್ಯಾರೆಕ್ಗಳನ್ನ ನಿರ್ಮಿಸಿದರು. ಭಾರತೀಯ ಸ್ವಾತಂತ್ರ್ಯ ಚಳುವಳಿಯ ಸಮಯದಲ್ಲಿ ಮಂಡಲ್ಪಟ್ಟಿ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಪ್ರತಿರೋಧದ ತಾಣವಾಯಿತು. ಮಂಡಲ್ಪಟ್ಟಿ ರಸ್ತೆ ಎಂಬ ರಸ್ತೆ ಇದೆ. ಈ ಪ್ರದೇಶ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಚಟುವಟಿಕೆಯ ಕೇಂದ್ರವಾಗಿತ್ತು ಮತ್ತು ಈ ಪ್ರದೇಶದ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸಿದರು. ಭಾರತದ 1947ರಲ್ಲಿ ಸ್ವಾತಂತ್ರ್ಯವನ್ನು ಪಡೆದ ನಂತರ ಮಂಡಲ್ಪಟ್ಟಿಯು ಜನಪ್ರಿಯ ಪ್ರವಾಸಿ ತಾಣವಾಯಿತು. ದೇಶದಾದ್ಯಂತ ಮತ್ತು ಪ್ರಪಂಚದಾದ್ಯಂತ ಪ್ರವಾಸಿಗರನ್ನು ಆಕರ್ಷಿಸಿತು. ಈ ಪ್ರದೇಶ ವರ್ಷಗಳಲ್ಲಿ ತುಂಬಾ ಜನಪ್ರಿಯತೆನ ಪಡ್ಕೊಂಡಿದೆ. ಗಾಳಿಪಟ ಮೂವಿನ ಇಲ್ಲಿ ಶೂಟ್ ಮಾಡಿದ ಮೇಲಂತೂ ಇದು ಇನ್ನೂ ಫೇಮಸ್ ಆಯಿತು ಮತ್ತು ಇಂದು ಇದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಭೇಟಿ ನೀಡುವ ಸ್ಥಳಗಳಲ್ಲಿ ಒಂದಾಗಿದೆ. ಆಮೇಲಿಂದ ಒಂದಷ್ಟು ಫೋಟೋಸ್ ವೀಡಿಯೋಸ್ ತೊಗೊಂಡು ವ್ಯೂನ, ಇಲ್ಲಿನ ನಿಸರ್ಗನ ಎಂಜಾಯ್ ಮಾಡಿ ವಾಪಸ್ ಹೊರಟ್ವಿ. ಹೋಗುವಾಗ ಅಲ್ಲೇ ಒಂದು ಫಾಲ್ಸ್ ಸಿಕ್ತು, ಅದನ್ನ ನೋಡಿ ಅಲ್ಲೊಂದೆರಡು ಫೋಟೋಸ್ ತೊಗೊಂಡು ವಾಪಸ್ ಹೊರಟೆ. ಇದಿಷ್ಟಾಗಿತ್ತು ಇವತ್ತಿನ ಟ್ರಾವೆಲ್ ವಿಲಾಗ್. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಲವ್ ಯು ಆಲ್. ವೆಯ್ಟ್, ಲೈಕು ಶೇರು ಸಬ್ಸ್ಕ್ರೈಬು ಮಾಡೋದಕ್ಕೆ ದಯವಿಟ್ಟು ಮರಿಬೇಡ್ರೋ, ಸರಿನಾ? ಓಕೆ, ಬಾಯ್ ಬಾಯ್.